ಆಪರ್ಚುನಿಟಿ ನೋಡ್ತಾನೆ ಇದ್ದೆ, ಬಟ್ ಏನೋ ಅದು ಸಿಂಕ್ ಆಗ್ತಾ ಇರಲಿಲ್ಲ. ಬಟ್ ಇದು ಸಡನ್ ಟಪಕ್ ಅಂತ ಬಿತ್ತು ಕರೆಕ್ಟಾಗಿ. ಆ್ಯಂಡ್ ಟೂ ಗುಡ್ ಇದೆ. ಯಾಕಂದರೆ ಈ ಕಾನ್ಸೆಪ್ಟ್ ನಾನು ಕುಕ್ಕಾಗಿ ಬಂದಿದ್ದೀನಿ, ಆ್ಯಂಡ್ ಇವರೆಲ್ಲ ಕೊಡೋ ಆ್ಯಂಡ್ ಒಬ್ಬರು ಕ್ವಾಟ್ಲೆ ಇರಲ್ಲ ನಮಗೆ, ಪ್ರತಿಯೊಬ್ಬರು ಒಂದೊಂದು ವಾರ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅವ್ರ ಜೊತೆ ಕುಕ್ಕಿಂಗ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ನಮಗೆ ಶೂಟಿಂಗ್ ಮಾಡ್ತಾ ತುಂಬ ಎಂಟರ್ಟೈನ್ ಆಗ್ತಾ ಇದೆ. ಸೊ ನೋಡೋರಿಗೆ ಇನ್ನೂ ಎಂಟರ್ಟೈನ್ ಆಗುತ್ತೆ. ನೀವೆಲ್ಲ ಅಲ್ಲಿ ಸಿಂಕ್ ಆಗಿ ಹೋಗ್ತೀರಾ ನಮ್ಮ ಜೊತೆ, ಅಲ್ಲಿ ಕೂತ್ಕೊಂಡು ಅಯ್ಯೋ ಯಾಕೆ ಅಷ್ಟು ತೊಂದರೆ ಕೊಡ್ತಾ ಇದ್ದೀರಾ ಅಂತ ನಮ್ಮ ಜೊತೆ ಕನೆಕ್ಟ್ ಆಗಿಬಿಡ್ತೀರಾ ಅಂತ ನನಗನ್ಸ್ತಾ ಇದೆ. ಸೊ ಪ್ಲೀಸ್ ನೋಡಿ ಶೋನ, ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ರಿಯಲಿ ಎಂಜಾಯಿಂಗ್ ಕಮಿಂಗ್ ಬ್ಯಾಕ್ ಟು ಕನ್ನಡ. ದಿಲೀಪ್ ಅವರೇ, ನೀವು ಶೋ ನಾನು ಇದು ಮೊದಲನೇ ಟೆಲಿವಿಷನ್ ಶೋ ನಂದು. 4 ವರ್ಷದಿಂದ ಮೂವಿ ಮಾಡ್ಕೊಂಡು ಬಂದಿದ್ದೀನಿ. ಒಂದು 12 ಮೂವಿ ಮಾಡಿದ್ದೀನಿ. ಎಲ್ಲ ಮೂವಿಯಲ್ಲೂ ವಿಲನ್ ಆಗಿ ಬಂದಿದ್ದೀನಿ. ಎಲ್ಲ ಸೀರಿಯಸ್ ಕ್ಯಾರೆಕ್ಟರ್ಸ್ ನಂದು. ನಿಮ್ಮಲ್ಲಿ ಇರೋ ಡೌಟು ನನಗೂ ಇತ್ತು, ಇದು ಕಾಮಿಡಿ ಶೋ ಅಂತ. ಬಟ್ ಮೊದಲನೇ ಶೋ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಕುಕ್ಕಿಂಗು ಅಷ್ಟೇ ಪ್ರಾಮಿನೆಂಟ್ ಕೊಡ್ತಾರೆ ಅಂತ. ಯಾಕಂದರೆ ಜಡ್ಜಿಂಗ್ ಅಷ್ಟು ಪ್ರೊಫೆಷ್ನಲ್ ಆಗಿತ್ತು. ನಾವು ಜಡ್ಜಿಂಗ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಕುಕ್ಕಿಂಗ್ಗೆ ಎಷ್ಟು ಪ್ರಾಮಿನೆಂಟಾಗಿ ನೀಟಾಗಿ ಒಂದು ಜಡ್ಜ್ ಆಗಲಿ, ಉಪ್ಪು ಕಮ್ಮಿ ಆಗಿದೆ ಉಪ್ಪು ಕಮ್ಮಿ ಆಗಿದೆ, ಖಾರ ಜಾಸ್ತಿ ಆಗಿದ್ರೆ ಜಾಸ್ತಿ ಆಗಿದೆ. ಸೊ ಇಟ್ಸ್ ಬೋತ್ ಎಂಟರ್ಟೈನ್ಮೆಂಟು ಮತ್ತು ಕುಕ್ಕಿಂಗು, ಎಂಟರ್ಟೈನ್ಮೆಂಟ್ ಆ್ಯಂಡ್ ಕುಕ್ಕಿಂಗ್ ಎರಡೂ ಇದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ನಾವು ಒಂದು ಕಂಫರ್ಟ್ ಝೋನಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಆ ಕಂಫರ್ಟ್ ಝೋನ್ ಇಲ್ಲ. ಟಾರ್ಚರ್ ಕೊಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ. ಆ ಹಿಂಸೆಯಲ್ಲಿ ನಾವು ಒಂದು ಅಡುಗೆ ಮಾಡೋದು ಒಂದು ಬಿಗ್ ಚಾಲೆಂಜ್. ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಇವತ್ತಿನ ಶೋ ಅಲ್ಲಿ ನಕ್ಕಿರೋ ಅಷ್ಟು ನನ್ನ ಲೈಫಲ್ಲೇ ನಕ್ಕಿಲ್ಲ ಅನ್ಕೊತಿದ್ದೀನಿ. ಯಾಕಂದರೆ ಐ ಆಮ್ ಎ ವೆರಿ ಸೀರಿಯಸ್ ಗೈ. ತುಂಬ ಒಂಥರ ಸ್ಟ್ರೆಸ್ ಎಲ್ಲ ಕಮ್ಮಿ ಆದಂಗೆ ಅನ್ನಿಸ್ತು ನನಗಿವತ್ತು. ಸೊ ಅದೇ ನಿಮಗೂ ಆಗತ್ತೆ ಅಂತ ಗ್ಯಾರಂಟಿ ಹೇಳ್ತೀನಿ. ಬಿಕಾಸ್ ಎಲ್ಲರ ಲೈಫ್ ಸ್ಟೈಲಲ್ಲೂ ತುಂಬ ಸ್ಟ್ರೆಸ್ ಇದೆ ಇವಾಗ. ಲಾಫ್ಟರ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ, ಅದು ನಿಜ. ಒಂದು ಅರ್ಧ ಗಂಟೆ 1 ಅವರ್ ನಕ್ಕಿದ್ರೆ ತುಂಬ ಹೆಲ್ದಿ ಆಗಿರ್ತೀರ. ಈ ಶೋ ನೋಡಿ ನಾಳೆಯಿಂದ ಯು ವಿಲ್ ಎಂಜಾಯ್ ಯುವರ್ ಡೇ. ಥ್ಯಾಂಕ್ ಯು. ಕಾವ್ಯ ಅವರೇ, ನೀವು ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಎಲ್ಲರೂ ಭಾಗ್ಯಲಕ್ಷ್ಮಿ ಶ್ರೇಷ್ಠ ಆಗಿ ನೋಡಿರ್ತೀರ. ಆನ್ ಸ್ಕ್ರೀನಲ್ಲಿ ಎಲ್ರಿಗೂ ಎದುರಿಸ್ಕೊಂಡು ಮತ್ತು ವಾರ್ನಿಂಗ್ ಮಾಡಿಕೊಂಡು ಈ ಥರ ಪಾತ್ರಗಳು ಮಾಡಿದ್ದೆ. ಬಟ್ ಇಲ್ಲಿ ಈ ಕ್ವಾಟ್ಲೆಗಳನ್ನ ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಅಂದರೆ ಅಡುಗೆ ಮಾಡೋರಿಗೂ ಕೂಡ ಅದು, ಅಡುಗೆ ಮಾಡೋಕ್ಕೆ ಬರೋರಿಗೂ ಕೂಡ ಅದು ಒಂದು ಟಾಸ್ಕ್ ಆಗಿಬಿಡುತ್ತೆ. ಬಟ್ ಇಟ್ ಈಸ್ ಅ ವೆರಿ ಗುಡ್ ಶೋ. ನೀವೆಲ್ಲರೂ ನೋಡಬೇಕು, ನಮ್ಮನ್ನ ಸಪೋರ್ಟ್ ಮಾಡಬೇಕು. ನೀವಂತೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಶಿಲ್ಪಾ ಅವರೇ, ನನ್ನನ್ನು ಮೈತ್ರಿಯಾಗಿ ನೋಡಿರ್ಬೋದು, ಇವಾಗ ಶಿಲ್ಪ ಆಗಿ ನೋಡ್ತೀರಾ. ಇದು ನನ್ನ ಫಸ್ಟ್ ರಿಯಾಲಿಟಿ ಶೋ. ಆ್ಯಂಡ್ ಕುಕ್ಕಿಂಗ್ ಮಾಡೋದೇ ಕಷ್ಟ, ಅದರಲ್ಲಿ ಕ್ವಾಟ್ಲೆಗಳ ಜೊತೆ ಮಾಡೋದಂದರೆ ತುಂಬ 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 ಕಷ್ಟ. ಬಟ್ ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಅಂದರೆ ಕುಕ್ಕಿಂಗ್ ಸುಮ್ಮನೆ ಮಾಡ್ತಾಯಿದ್ರೆ ಸುಮ್ಮನೆ ಸೀರಿಯಸ್ ಆಗಿ ಮಾಡ್ತಾ ಇರ್ತೀರಾ, ಕ್ವಾಟ್ಲೆ ಜೊತೆ ಮಾಡೋದಂತೂ ನೆಕ್ಸ್ಟ್ ಲೆವೆಲ್ ಫನ್ನು. ಸೊ ನೀವು ನೋಡಲೇಬೇಕು, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೀರೋಯಿನ್ನಾಗಾಯಿತು, ವಿಲನ್ನಾಗಾಯಿತು, ಬೇರೆ ಬೇರೆ ಪಾತ್ರಗಳಾಯಿತು. ಬಟ್ ಕ್ವಾಟ್ಲೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಅಥವಾ ಕಾಮಿಡಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಬಿಕಾಸ್ ರಿಯಲ್ ಲೈಫಲ್ಲಿ ಆಮ ಕ್ವಾಟ್ಲೆ. ಈ ಶೋ ಮುಖಾಂತರ ಸೋನಿಯಾಗಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಸೊ ಶೋ ಮುಗಿತಾ ಕುಕ್ಸ್ ಎಲ್ಲ ಕುಕ್ಕಿಂಗ್ ಮರಿದೇ ಇದ್ರೆ ಸಾಕು, ಅಷ್ಟು ಫನ್ನಾಗಿದೆ. ಇಟ್ಸ್ ಅ ಸ್ಟ್ರೆಸ್ ಬಸ್ಟರ್, ಎಲ್ಲರೂ ಹೇಳ್ದಂಗೆ. ಸೊ ನೀವೆಲ್ಲರೂ ನೋಡಬೇಕು. ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಅನಿಸುತ್ತೆ, ಓ ಇದು 1.5 hour ಅಷ್ಟೇ, ನಾ ಸ್ವಲ್ಪ ಜಾಸ್ತಿ ಇರಬೇಕು ಅಂತ. ಬಿಕಾಸ್ ನಮಗೆ ಅನಿಸುತ್ತೆ, ಓ ಮುಗ್ದೋಯ್ತಾ, ವಾರಕ್ಕೆ ಒಂದೇ ದಿನ ಶೂಟಿಂಗ ಅಂತ. ಬಿಕಾಸ್ ವಿ ಲವ್ ಸೋ ಮಚ್ ಆ್ಯಂಡ್ ಎಂಜಾಯ್ ಸೋ ಮಚ್. ಸೊ ಎಲ್ಲರೂ ನೋಡಬೇಕು. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ತುಂಬ ಅಂದರೆ ತುಂಬಾ ಖುಷಿಯಾಗೋದು ವಿಷಯ ಏನಂದರೆ, ನಾವು ಶೂಟಿಂಗ್ ಮಾಡೋ ಟೈಮು ನಮ್ಗೆ ಗೊತ್ತೇ ಆಗೋದಿಲ್ಲ ಹೋಗೋದು, ಅಷ್ಟು ಎಂಜಾಯ್ ಮಾಡ್ತಿರ್ತೀವಿ. ಜೊತೆಗೆ ನಾನು ಜನರಲಾಗಿ ಹೇಳಬೇಕು ಅಂದರೆ, ಈಗ ಮನೆಯಲ್ಲಿ ನಮ್ಮ ಅಕ್ಕ ತಂಗಿ ಅಥವಾ ಚಿಕ್ಕಮ್ಮ ಯಾರಾದರೂ ಮೊಬೈಲಲ್ಲಿ ಕುಕ್ಕಿಂಗ್ ಶೋ ವಿಡಿಯೋ ನೋಡ್ತಾರೆ ಯೂಟ್ಯೂಬಲ್ಲಿ. ಬಟ್ ಅದು ನಮಗೆ ಇಂಟ್ರೆಸ್ಟ್ ಬರೋಲ್ಲ, ಯಾಕಂದರೆ ಬರೀ ಕುಕ್ಕಿಂಗ್. ಬಟ್ ಇಲ್ಲಿ ಕುಕ್ಕಿಂಗ್ ಜೊತೆ ಕಾಮಿಡಿ ಇರುತ್ತೆ. ನಾವು ಕಾಮಿಡಿ ಇಂಟ್ರೆಸ್ಟ್ ಆಗಿರೋದ್ರಿಂದ ಕುಕ್ಕಿಂಗ್ ಜೊತೆ ಕಾಮಿಡಿ ಜೊತೆ ನೋಡೋದ್ರಿಂದ ನಮಗೂ ಯಾವುದಾದ್ರೂ ಒಂದು ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಬರ್ಬೋದು. ಬಟ್ ನಮಗೆ ಇನ್ನೂವರೆಗೂ ಇಂಟ್ರೆಸ್ಟ್ ಬಂದಿಲ್ಲ. ನಾವು ಕ್ವಾಟ್ಲೆ ಗ್ಯಾಂಗ್, ಆದಷ್ಟು ಕ್ವಾಟ್ಲೆ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಶೋನ ಮಾಡ್ತಾಯಿದ್ದೀವಿ. ನಮಗೆ ಇಷ್ಟು ಎಂಜಾಯ್ ಆಗ್ತಿದೆ ಅಂದರೆ ನೋಡೋ ಆಡಿಯನ್ಸ್ ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ.
ಇದು ನಾನು ಮೊದಲನೇ ಸತಿ ಒಂದು ಟಿ ವಿ ಶೋ ಮಾಡ್ತಾ ಇದ್ದೀನಿ. ಸೊ ವಿಷಯ ಏನಂದರೆ ಇಲ್ಲಿ ಬರೀ ಕ್ವಾಟ್ಲೆಗಳು ಕುಕ್ಸ್ ಕ್ವಾಟ್ಲೆ ಕೊಡ್ತಾ ಇಲ್ಲ, ಕ್ವಾಟ್ಲೆಗಳಿಗೂ ತುಂಬಾ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ನಾವು ಶೂಟ್ ಮಾಡ್ತಾ ಇರಬೇಕಾದ್ರೆ ಅದು ತುಂಬಾ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆಯಿಂದ ಸಾಯಂಕಾಲ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡಿದಾಗ ಖಂಡಿತ ಅದಕ್ಕಿಂತ ಜಾಸ್ತಿ ಡಬಲ್ ಎಂಜಾಯ್ ಮಾಡ್ತೀರಾ ಅಂತ ನಂಗೆ ಅನಿಸ್ತಾ ಇದೆ. ಸೊ ಪ್ಲೀಸ್ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಂತ ಭಾವಿಸ್ತಾ ಇದ್ದೀನಿ. ಪ್ರತಿ ಶನಿವಾರ ಭಾನುವಾರ ತಪ್ಪದೆ ಕಲರ್ಸ್ ಕನ್ನಡದಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು. ಎಸ್, ಅದು ಆ್ಯಕ್ಚುಲಿ ಇದೆ, ತುಂಬ ಫನ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದು. ಸೊ ನಾವಂತೂ ಯಾವಾಗಲೂ ಸೆಟ್ಟಲ್ಲಿ ನಗ್ತಿರ್ತೀವಿ. ಎಲ್ಲರಿಗೂ ಫನ್ ಅಂದ್ರೆ ನೋಡಿ, ಇಲ್ಲೇ ಇದೆ ನೋಡಿ, ನಾನೊಂದು ನಾಗವಲ್ಲಿ ಗೆಟಪ್ ಹಾಕಿದ್ದೀನಿ. ಯಾವ ಆ್ಯಂಗಲಲ್ಲಿ ನಾಗವಲ್ಲಿ ಥರ ಕಾಣಿಸ್ತಿದ್ದೀನಿ. ನಂದಾದ್ರೂ ಪರವಾಗಿಲ್ಲ, ಇನ್ನು ಇಲ್ಲೊಬ್ಬ ಎಷ್ಟು ಸರ್ ಇದ್ದಾರೆ ಇಲ್ಲಿ, ಯಾವ ಆ್ಯಂಗಲಲ್ಲಿ ಮೇಡಮ್ ಭಾರಿ ಖುಷಿ ಆಗುತ್ತೆ. ಕ್ವಾಟ್ಲೆ ನಮ್ಮ ಭಾವ ಗಿಲ್ಲಿ ಇವರೆಲ್ಲ ಕೊಡೋಷ್ಟು ನಾನು ಕೊಡಲ್ಲ. ನಾನು ತುಂಬ ಡೀಸೆಂಟಾಗಿ ವರ್ಕ್ ಮಾಡಿ ಹೆಲ್ಪ್ ಮಾಡಿ ಕೊಡ್ತಿದ್ದೀನಿ ಅವ್ರಿಗೆ. ಬಟ್ ಏನಂದರೆ ಇದುವರೆಗೂ ಬರೀ ಸ್ಕ್ರಿಪ್ಟ್ ಕಾಮಿಡಿನೇ ಮಾಡ್ತಾಯಿದ್ವಿ. ಬಟ್ ಇದು ತುಂಬ ಡಿಫ್ರೆಂಟು, ಚಾಲೆಂಜು. ಹೆಂಗೆ ಒಂದು ಸ್ಕ್ರಿಪ್ಟ್ ಇಲ್ದೇ, ಒಂದು ಕಾನ್ಸೆಪ್ಟ್ ಇಲ್ದೇ ದಿಢೀರಂತ ಕುಕ್ ಜೊತೆ ಹೋಗಿ ಕಾಮಿಡಿ ಮಾಡೋದೈತಲ್ಲ, ನಿಜಕ್ಕೂ ದೊಡ್ಡ ಚಾಲೆಂಜು. ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀವಾ ಇಲ್ವಾ ಅನ್ನೋದು ನಮ್ಗೆ ಡೌಟ್ ಇದೆ. ಟೆಲಿಕಾಸ್ಟ್ ಆದಮೇಲೆ ಜನ ನೋಡಿ ಅದನ್ನು ಹೇಳಬೇಕು. ಯಾಕೆಂದರೆ ಅಷ್ಟು ಸಿಕ್ಕಾಪಟ್ಟೆ ಚಾಲೆಂಜ್ ಇದೆ. ನಗ್ಸೋದೇ ಒಂದು ಚಾಲೆಂಜು, ಈ ಥರ ನಗ್ಸೋದು ತುಂಬ ಚಾಲೆಂಜು. ಯಾಕೆಂದರೆ ಏನಾದರೂ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಈ ಥರ ನಗ್ತಾ ಇರ್ತಾರೆ ಕೆಲವರು. ಈ ನಗೋರ್ನೆಲ್ಲ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು, ಲವ್ ಯು. ನಾನು ಯಾವಾಗಲೂ ತುಂಬ ಇಷ್ಟಪಡೋದು ಸ್ಕ್ರಿಪ್ಟ್ ಕಾಮಿಡಿ. ಅದು ಬಿಟ್ಟರೆ ನೆಕ್ಸ್ಟು ನಾನು ಇಷ್ಟಪಡ್ತಾ ಇರೋದು ಈ ಕ್ವಾಟ್ಲೆ ಕಿಚನು. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ನಮಗೆ. ಥ್ಯಾಂಕ್ ಯು, ಲವ್ ಯು. ದಯವಿಟ್ಟು ಮಿಸ್ ಮಾಡಿ ಈ ಶೋನ ನೋಡಿ ಗೆಲ್ಲಿಸಿ. ಅಣ್ಣ ಹೇಳ್ದಂಗೆ ಎಲ್ಲ ಕಾಯಿಲೆಗಳಿಗೂ ಮದ್ದು ಔಷಧಿ ನಗು. ದಯವಿಟ್ಟು ನಗುನ ಸ್ವೀಕರಿಸಿ, ನಿಮ್ಮ ರೋಗಗಳನ್ನೆಲ್ಲ ಹೋಗ್ಲಾಡಿಸಿ ಅಂತ ಕೇಳ್ಕೊಡ್ತಾ ಥ್ಯಾಂಕ್ ಯು, ಲವ್ ಯು, ಲವ್ ಯು. ಸೂರಜ್ ಅವರೇ, ನಾನು ಲಾಸ್ಟ್ ಇಯರ್ ಕಲರ್ಸಲ್ಲಿ ಇಂಟ್ರಡ್ಯೂಸ್ ಆದೆ ನಿನಗಾಗಿ ಸೀರಿಯಲ್ ಮೂಲಕ ವಜ್ರೇಶ್ವರಿಯಾಗಿ. ಈಗ 1 ವರ್ಷ ಆದ ನಂತರ ಈಗ ಒಂದು ಹೊಸ ಹೆಜ್ಜೆ ಕ್ವಾಟ್ಲೆ ಕಿಚನಲ್ಲಿ ಕುಕ್ ಮಾಡ್ತಾ ಇದ್ದೀನಿ. ಜನರಲಿ ನನಗಿಷ್ಟ ಕುಕ್ ಮಾಡೋದು, ಈ ಕಿಚನಲ್ಲಿ ಕಷ್ಟ ಆಗ್ತಾ ಇದೆ. ಕ್ವಾಟ್ಲೆಗಳು ಚೆನ್ನಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಹಾಗೂ ಆ್ಯಂಡ್ ಬೇರೆ ಟೀಮ್ ನೋಡಿದಾಗ ಆ್ಯಕ್ಚುಲಿ ಅವ್ರು ಸ್ವಲ್ಪ ನಗ್ನಾಗ್ತಾ ಆಟ ಆಡ್ತಾ ಎಲ್ಲ ಕುಕ್ ಮಾಡ್ತಾ ಇದ್ದಾರೆ. ನಂಗೆ ಸ್ವಲ್ಪ ಕಷ್ಟ. ಈ ಒಂದು ವರ್ಷದಲ್ಲಿ ನಾನು ಒಂದು ಗಂಭೀರ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಐ ಹ್ಯಾವ್ ಟು ಲೆಟ್ ದ್ಯಾಟ್ ಗೋ, ಲೆಟ್ ಮೈ ಸೆಲ್ಫ್ ಅಂತ ಹೇಳಲ್ಲ, ಪರ್ಸನಾಲಿಟಿ ಗೋ. ಸೊ ಬೀಯಿಂಗ್ ಅ ಕ್ಲಾಸಿಕಲ್ ಡ್ಯಾನ್ಸರ್ ನನಗೆ ಒಂಥರ ಐ ಕ್ಯಾನ್ ಲೆಟ್ ಗೋ. ತುಂಬ ಹುಚ್ಚುಚ್ಚಂಗೆ ಆಡೋದು, ತುಂಬ ಜೋರಾಗಿ ನಗೋದು ಎಲ್ಲ ಆಗೋದಿಲ್ಲ ನನಗೆ. ಸೊ ದಿಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಟ್ರೈಯಿಂಗ್ ಟು ಲೆಟ್ ಗೋ. ಎಲ್ಲರಿಂದ ಆ್ಯಕ್ಚುಲಿ ಕಲಿತಾ ಇದ್ದೀನಿ ಇಲ್ಲಿ. ಸೊ ಹೋಪ್ಫುಲಿ ಎವ್ರಿ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಎಂಜಾಯ್ ಮೋರ್ ಆ್ಯಂಡ್ ಎಂಟರ್ಟೈನ್ ಮೋರ್. ಥ್ಯಾಂಕ್ ಯು. ನಿವೇದಿತಾ ಗೌಡ ಅವರೇ. ಹಾಯ್ ಎವ್ರಿವನ್. ಸೊ ಇದು ಶೋ ಬಂದು ಸಿಕ್ಕಾಬಟ್ಟೆ ಫನ್ ಆಗಿದೆ ಆ್ಯಂಡ್ ಕ್ವಾಟ್ಲೆ ಕೊಡೋದಕ್ಕಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಶೆಫ್ಗಳು ಸೀರಿಯಸ್ ಆಗಿ ಕುಕ್ ಮಾಡ್ತಿರ್ಬೇಕಾದ್ರೆ ನಾವು ಅವ್ರನ್ನ ತುಂಬ ಟೀಸ್ ಮಾಡ್ತಿರ್ತೀವಿ, ಇರಿಟೇಟ್ ಮಾಡ್ತಿರ್ತೀವಿ, ಅನಾಯ್ ಮಾಡ್ತಿರ್ತೀವಿ. ಆ ಒಂದು ಹರ್ಡಲ್ಸ್ನ ಪಾಸ್ ಮಾಡಿ ಅವ್ರು ಹೇಗೆ ಕುಕ್ ಮಾಡಿ ನಮ್ಮ ಶೆಫ್ಸ್ಗೆ ಜಡ್ಜಸ್ಗೆಲ್ಲ ಇಂಪ್ರೆಸ್ ಮಾಡ್ತಾರೆ ಅನ್ನೋದೇ ಅವ್ರ ಟಾಸ್ಕ್. ಆ್ಯಂಡ್ ಐ ಥಿಂಕ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಫನ್. ನಾವು ಕೂಡ ಸಿಕ್ಕಾಬಟ್ಟೆ ಫನ್ ಮಾಡ್ತಿದ್ದೀವಿ ಆ್ಯಂಡ್ ನೀವು ಕೂಡ ಶೋ ನೋಡಿದಾಗ ಇನ್ನೂ ಸಿಕ್ಕಾಬಟ್ಟೆ ಮಜಾ ಮಾಡ್ತೀರಾ. ಸೊ ಎಲ್ಲರೂ ಶೋ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ,
ಈ ಶೋ ನಿಮ್ಗೆ ಆಲ್ರೆಡಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ. ಬಟ್ ಈ ಶೋನ ಶಕ್ತಿ 4 ಪಿಲ್ಲರ್ ಅಂದರೆ ಇವ್ರು 4 ಜನ, ಅನು ಅಕ್ಕ, ಶ್ರುತಿ ಮ್ಯಾಮ್, ಕೌಶಿಕ್ ಸರ್ ಹಾಗೂ ಕುರಿ. ಇವ್ರು 4 ಪಿಲ್ಲರ್ ಇಲ್ಲ ಅಂದರೆ ಈ ಶೋ ಇಲ್ಲ. ಆ ಪಿಲ್ಲರ್ ಮಧ್ಯೆ ಒಬ್ಬ ನಿಂತಿರ್ತಾನೆ ನೋಡಿ, ಅದು ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾವೆಲ್ಲ ನಾನು ಅಂತ ಹೇಳ್ಬಿಟ್ಟೆ, ನಾವೆಲ್ಲ. ಸೊ ತುಂಬ ಚೆನ್ನಾಗಿದೆ ಶೋ. ದಯವಿಟ್ಟು ಎಲ್ಲರೂ ನೋಡಿ. ರಾತ್ರಿ ಶನಿವಾರ ಭಾನುವಾರ 9 ಗಂಟೆಗೆ ಬರ್ತಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಈಗ